ನಿಜವಾಗ್ಲೂ ಇವತ್ತಿನ ಸ್ಮ್ಯಾಕ್ ಡೌನ್ ಅಲ್ಲಿ ರೋಮನ್ ರೈನ್ಸ್ ಅವರು ಬಂದು ಸೋಲೋ ಸಿಕೋವಾ ಅವರ ಗೂಂಡಾ ಬ್ಲಡ್ ಲೈನ್ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಿದ್ರು ಅಂಡ್ ಆ ಅಟ್ಯಾಕ್ ಇಂದ ಸೋಲೋ ಸಿಕೋವಾ ಅವರು ಮಿಸ್ ಆಗ್ಬಿಡ್ತಾರೆ. ನಿಜವಾಗ್ಲೂ ಸೋಲೋ ಸಿಕೋವಾ ಅವರ ಮೇಲೂ ಕೂಡ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಿದಿದ್ರೆ ಸಖತ್ತಾಗಿರೋದು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಸ್ಮ್ಯಾಕ್ ಡೌನ್ ಕೂಡ ಮುಗ್ದಿದೆ. ಏನೇನಾಯ್ತು ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಕೋಡಿ ರೋಡ್ಸ್ ಅವರು ಬಂದು ಸೊ ವಾಟ್ ಯು ವಾಂಟ್ ಟಾಕ್ ಅಬೌಟ್, ನೀವು ಯಾವ್ದ್ರ ಬಗ್ಗೆ ಮಾತಾಡಬೇಕು? ಸೊ ನಾನಿವತ್ತು ನನ್ನ ಈ ಒಂದು ಚಾಂಪಿಯನ್ಶಿಪ್ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ. ನನ್ನ ಅರ್ಥ ಇರ್ತಕ್ಕಂತಹ ಈ ಒಂದು ಚಾಂಪಿಯನ್ಶಿಪ್ ಮೋಸ್ಟ್ ಪ್ರೆಸ್ಟೀಜಿಯಸ್ ಚಾಂಪಿಯನ್ಶಿಪ್. ಸೊ ಈ ಒಂದು ಚಾಂಪಿಯನ್ಶಿಪ್ಗೆ ನೆಕ್ಸ್ಟ್ ಅಪೋನೆಂಟ್ನ ನಾನು ಹುಡುಕ್ತಾ ಇದ್ದೀನಿ. ಸೊ ಬ್ಯಾಶ್ ಇನ್ ಬರ್ಲಿನ್ ನಲ್ಲಿ ನಾನು ಈ ಒಂದು ಚಾಂಪಿಯನ್ಶಿಪ್ನ ಯಾರ ಮೇಲೆ ಡಿಫೆಂಡ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಇವತ್ತು ಇಲ್ಲಿ ತಿಳಿಸ್ತೀನಿ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ಅಲ್ಲಿಗೆ ನಮ್ಮ ಸೋಲೋ ಸಿಕೋವಾ ಹಾಗೆ ಬ್ಲಡ್ ಲೈನ್ ನ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜಾಕೋ ಫಾಟೋ ಅವರು ಇವತ್ತು ನಮಗೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ, ಯಾಕಂದ್ರೆ ಅವರಿಗೆ ಇಂಜುರಿ ಆಗಿರುತ್ತೆ. ನಮ್ಮ ಸೋಲೋ ಸಿಕೋವಾ ಅವರು ಬರ್ತಾರೆ, ಇಡೀ ಕ್ರೌಡ್ ಬೂ ಮಾಡ್ತಾ ಇರುತ್ತೆ. ನಮ್ಮ ಸೋಲೋ ಸಿಕೋವಾ ಅವರು ಹೇಳ್ತಾರೆ, ನೀನ್ ಯಾವ್ದ್ರ ಬಗ್ಗೆ ಮಾತಾಡ್ತೀಯಾ ಅದ್ ನಾನು ಬೇಕಾಗಿಲ್ಲ, ಅಂಡ್ ನೀನ್ ಏನ್ ಮಾತಾಡೋದಕ್ಕೆ ಹೋಗ್ತಾ ಇದೀಯಾ ಅದನ್ನ ಕೇಳಿಸ್ಕೊಳ್ಳೋದಕ್ಕೂ ಕೂಡ ನನಗೆ ಇಂಟ್ರೆಸ್ಟ್ ಇಲ್ಲ. ನಾನು ಇಲ್ಲಿ ಸಮ್ಮರ್ ಸ್ಲಾಮ್ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ. ನಿನ್ಗೂ ಕೂಡ ಗೊತ್ತು, ಸಮ್ಮರ್ ಸ್ಲಾಮ್ ಅಲ್ಲಿ ರೋಮನ್ ರೈನ್ಸ್ ಬರ್ಲಿಲ್ಲ ಅಂದಿದ್ರೆ ಇವತ್ತು ನಾನು ಇಲ್ಲಿ ಚಾಂಪಿಯನ್ ಆಗಿ ನಿಲ್ತಾ ಇದ್ದೆ. ಸೊ ನೀನು ನಿನ್ನ ಒಂದು ಚಾಂಪಿಯನ್ಶಿಪ್ಗೆ ನನಗೆ ರೀಮ್ಯಾಚ್ ನ ಕೊಡು ಅಂತ ನಮ್ಮ ಸೋಲೋ ಸಿಕೋವಾ ಅವರು ಕೋಡಿ ರೋಡ್ಸ್ ಅವ್ರನ್ನ ಕೇಳ್ತಾರೆ. ಅಂಡ್ ಆಗ ನಮ್ಮ ಕೋಡಿ ರೋಡ್ಸ್ ಅವರು ಸೋಲೋ ಸಿಕೋವಾ ಅವ್ರಿಗೆ ಹೇಳ್ತಾರೆ, ನಿಜವಾಗ್ಲೂ ನೀನು ಎಲ್ಲದನ್ನು ಕೂಡ ಹಾಳು ಮಾಡ್ಕೊಂಡಿದ್ಯಾ. ಸಮ್ಮರ್ ಸ್ಲಾಮ್ ಅಲ್ಲಿ ನೀನು ಸೋಲೋದಕ್ಕೆ ಕಾರಣ ನೀನೇ. ಅಂಡ್ ಜಾಕೋ ಫಾಟು ಇಂಜುರಿ ಆಗಿದ್ದೀನಲ್ಲ ಅದಕ್ಕೂ ಕಾರಣ ನೀನೇ. ನೀನು ನಿನ್ನ ಜಾಬ್ನ ಪೂರ್ತಿಯಾಗಿ ಮುಗಿಸಿಲ್ಲ. ಅಂಡ್ ನೀನಿಲ್ಲಿ ಟ್ರೈಬಲ್ ಚೀಫ್ ಆಗಿ ಕಾಸ್ಪ್ಲೇ ಮಾಡ್ತಾ ಇದ್ದೆ, ಅದಕ್ಕೋಸ್ಕರ ಒರಿಜಿನಲ್ ಟ್ರೈಬಲ್ ಚೀಫ್ ರಿಟರ್ನ್ ಆಗಿ ನಿನ್ನನ್ನು ಸೋಲಿಸಿದ್ದಾರೆ. ಸೊ ನೀನು ರಿಮ್ಯಾಚ್ಗೆ ಡಿಸರ್ವಿಂಗ್ ಅಲ್ಲ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡು ನಮ್ಮ ಸೋಲೋ ಸಿಕೋವಾ ಹಾಗೆ ಬ್ಲಡ್ ಲೈನು ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾರೆ. ಬಟ್ ಹಿಂದೆಯಿಂದ ನಮ್ಮ ಕೆವಿನ್ ಓವೆನ್ಸ್ ಅವರು ಒಂದು ಚೇರ್ನ ಇಟ್ಕೊಂಡು ಬಂದು ಕೋಡಿ ರೋಡ್ಸ್ ಅವ್ರಿಗೆ ಕೊಡ್ತಾರೆ. ಅಂಡ್ ಅದನ್ನ ನೋಡಿ ನಮ್ಮ ಸೋಲೋ ಸಿಕೋವಾ ಅವರು, ಮೊದಲು ನಾನು ರೋಮನ್ ರೈನ್ಸ್ ನ ನೋಡ್ಕೋತೀನಿ, ಅದಾದ್ಮೇಲೆ ನಿನ್ ಮೇಲೆ ಬರ್ತೀನಿ ಅಂತ ತನ್ನ ಬ್ಲಡ್ ಲೈನ್ ನ ಕರ್ಕೊಂಡು ಹೊರಟೋಗ್ತಾರೆ. ಇದಾದ್ಮೇಲೆ ನಮ್ಮ ಕೆವಿನ್ ಓವೆನ್ಸ್ ಅವರು ಕೂಡ ರಿಂಗ್ ನ ಲೀವ್ ಮಾಡ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಕೋಡಿ ರೋಡ್ಸ್ ಅವರು ಕೆವಿನ್ ಓವೆನ್ಸ್ ಅವ್ರನ್ನ ತಡಿತಾರೆ. ಅಂಡ್ ಕೆವಿನ್ ಓವೆನ್ಸ್, ನಾನ್ ನಿನ್ ಜೊತೆ ಸ್ವಲ್ಪ ಮಾತಾಡಬೇಕು, ನೀನ್ ಬರೋದಕ್ಕಿಂತ ಮುಂಚೆ ಹಾಗೆ ಸೋಲೋ ಬರೋದಕ್ಕಿಂತ ಮುಂಚೆ ನಾನಿಲ್ಲಿ ನನ್ನ ಚಾಂಪಿಯನ್ಶಿಪ್ ನ ನೆಕ್ಸ್ಟ್ ಅಪೋನೆಂಟ್ ಯಾರು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೆ. ನಿಜವಾಗ್ಲೂ ಇದನ್ನ ಕೇಳಿ ನಿನಗೆ ಶಾಕ್ ಆಗ್ಬೋದು ಅಂಡ್ ನೀನು ಇದಕ್ಕೆ ಒಪ್ಕೊಳ್ಳೋದಿಲ್ಲ ಅಂತಾನು ನನಗೆ ಗೊತ್ತು. ಆದ್ರೂ ಕೂಡ ನಾನು ಬ್ಯಾಶ್ ಇನ್ ಬರ್ಲಿನ್ ಅಲ್ಲಿ ನನ್ನ ಒಂದು ಚಾಂಪಿಯನ್ಶಿಪ್ ನ ನಿನ್ನ ಮೇಲೆ ಡಿಫೆಂಡ್ ಮಾಡಬೇಕು ಅಂತ ಇದ್ದೀನಿ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಅಫಿಷಿಯಲ್ ಆಗಿ ಕೆವಿನ್ ಓವೆನ್ಸ್ ಅವರಿಗೆ ಚಾಲೆಂಜ್ ಮಾಡ್ತಾರೆ. ಸೊ ಕೆವಿನ್ ಓವೆನ್ಸ್ ಅವರಿಗೆ ಚಾಂಪಿಯನ್ಶಿಪ್ ಆಪರ್ಚುನಿಟಿ ಸಿಕ್ಕಿದೆ. ನಮ್ಮ ಕೆವಿನ್ ಓವೆನ್ಸ್ ಅವರು ಏನ್ ಹೇಳಬೇಕು, ಡೈರೆಕ್ಟ್ ಆಗಿ ಆ ಒಂದು ಆಪರ್ಚುನಿಟಿನ ರಿಜೆಕ್ಟ್ ಮಾಡಾಕ್ತಾರೆ. ನಿಜವಾಗ್ಲೂ ನಮ್ಮ ಕೋಡಿ ರೋಡ್ಸ್ ಅವರ ಕ್ಯಾರೆಕ್ಟರ್ ಬ್ಲಾಸ್ಟ್ ಅಂತಾನೆ ಹೇಳ್ಬೋದು. ಎಂತ ಕ್ಯಾರೆಕ್ಟರ್ ನಮ್ಮ ಕೋಡಿ ರೋಡ್ಸ್ ಅವ್ರಿಗೆ ಕೊಟ್ಟಿದ್ದಾರೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಒಂದು ಹುಡುಗಿ ಪ್ರಪೋಸ್ ಮಾಡಿದ ಕೂಡಲೇ ಹುಡುಗಿನ ರಿಜೆಕ್ಟ್ ಮಾಡ್ತಾನಲ್ಲ, ಆ ರೀತಿ ಇತ್ತು ಇಲ್ಲಿ ಇವತ್ತು ನಮ್ಮ ಕೋಡಿ ರೋಡ್ಸ್ ಅವರ ಸಿಚುಯೇಷನ್ನು. ನಮ್ಮ ಕೆವಿನ್ ಓವೆನ್ಸ್ ಅವರು ಹೇಳ್ತಾರೆ, ನಿನ್ನ ಈ ಒಂದು ಮಾತನ್ನ ನಾನು ಅಪ್ರಿಷಿಯೇಟ್ ಮಾಡ್ತೀನಿ, ಬಟ್ ನಾನು ಆ ಒಂದು ಚಾಂಪಿಯನ್ಶಿಪ್ ಮ್ಯಾಚ್ ಆಡೋದಕ್ಕೆ ಡಿಸರ್ವಿಂಗ್ ಅಲ್ಲ. ನೀನು ನನ್ನ ರೆಕಾರ್ಡ್ಸ್ಗಳನ್ನ ನೋಡು, ನಾನು ಜಾಸ್ತಿ ಮ್ಯಾಚಸ್ನ ಸೋತಿದ್ದೀನಿ. ಸೊ ಅದಕ್ಕೋಸ್ಕರ ನನಗೆ ಸದ್ಯಕ್ಕೆ ಆ ಒಂದು ಚಾಂಪಿಯನ್ಶಿಪ್ ಮೇಲೆ ಮ್ಯಾಚ್ ಆಡೋದಕ್ಕೆ ಅರ್ಹತೆ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಇಡೀ ಕ್ರೌಡು ಯು ಡಿಸರ್ವ್ ಇಟ್ ಅಂತ ಚಾನ್ಸ್ ನ ಮಾಡ್ತಾ ಇರುತ್ತೆ. ಅಂಡ್ ಅದನ್ನ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಹೇಳ್ತಾರೆ, ಏನು ನೀನ್ ಡಿಸರ್ವಿಂಗ್ ಸೂಪರ್ ಸ್ಟಾರ್ ಅಲ್ವಾ, ಎಲ್ಲರೂ ಕೂಡ ನೀನು ಡಿಸರ್ವ್ ಅಂತ ಚಾನ್ಸ್ ನ ಮಾಡ್ತಾ ಇರೋದಾರೆ. ನಿಜವಾಗ್ಲೂ ನಿನ್ನ ವಿನ್ ಲಾಸ್ ರೆಕಾರ್ಡ್ ಹೇಗಿದೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಯಾವಾಗ್ಲೂ ಕೂಡ ನೀನು ನನ್ನ ಜೊತೆಗೆ ನಿಂತ್ಕೋತಾ ಇದ್ದೆ, ಅದಕ್ಕೋಸ್ಕರ ನೀನು ಈ ಒಂದು ಮ್ಯಾಚ್ಗೆ ಡಿಸರ್ವಿಂಗ್ ಆಗಿದೆಯಾ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಹೇಳ್ತಾರೆ. ಆದ್ರೂ ಕೂಡ ನಮ್ಮ ಕೆವಿನ್ ಓವೆನ್ಸ್ ಅವರು, ನನಗೆ ನಿನ್ ಮೇಲೆ ಚಾಂಪಿಯನ್ಶಿಪ್ ಮ್ಯಾಚ್ ಬೇಡ ಅಂತ ಅಲ್ಲಿಂದ ಹೊರಟೋಗ್ತಾ ಇರ್ತಾರೆ. ಅಂಡ್ ಅದಾದ್ಮೇಲೆ ನಮ್ಮ ಕೋಡಿ ರೋಡ್ಸ್ ಅವರು ಹೇಳ್ತಾರೆ, ನಾನು ಈಗಲೇ ನಿಕ್ ಕಾರ್ಡಿಸ್ ಜೊತೆಗೆ ಹೋಗಿ ಅವನ ಜೊತೆನೆ ಹೇಳಿಸ್ತೀನಿ ನೀನು ಡಿಸರ್ವಿಂಟ್ ಅಂತ. ಅಂಡ್ ಅದಾದ್ಮೇಲೆ ನಾನು ನಿನ್ನ ಬ್ಯಾಶ್ ಇನ್ ಬರ್ಲಿನ್ ನಲ್ಲಿ ನೋಡ್ಕೋತೀನಿ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಹೇಳ್ತಾರೆ. ನಿಜವಾಗ್ಲೂ ಎಂತ ಕ್ಯಾರೆಕ್ಟರ್ ಗುರು, ಚಾಂಪಿಯನ್ ಆದವನೇ ಚಾಲೆಂಜರ್ ಹತ್ರ ಬೇಡ್ಕೋತಾ ಇದ್ದಾನೆ, ನನ್ನ ಮೇಲೆ ಮ್ಯಾಚ್ ಆಡು ಅಂತ. ಯಪ್ಪ, ನಿಜವಾಗ್ಲೂ ನಮ್ಮ
ಇದ್ರ ಬಗ್ಗೆ ಏನು ಮಾತಾಡಕ್ಕೆ ಇಷ್ಟ ಇಲ್ಲ ನನಗೆ. ಇದಾದ್ಮೇಲೆ ನಮಗೆ ನಿಕ್ ಆಲ್ಡಿಸ್, ಕೆವಿನ್ ಓಯನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಬ್ಯಾಕ್ ಸ್ಟೇಜ್ ಅಲ್ಲಿ ಒಂದು ಸೆಗ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ. ನಮ್ಮ ನಿಕ್ ಆಲ್ಡಿಸ್ ಅವರು ಕೆವಿನ್ ಓಯನ್ಸ್ ಅವರಿಗೆ ಹೇಳ್ತಾ ಇರ್ತಾರೆ, ನೀನು ಕೋಡಿ ರೋಡ್ಸ್ ಅವ್ರನ್ನ ಫೇಸ್ ಮಾಡಬೇಕು ಬ್ಯಾಶ್ ಇನ್ ಬರ್ಲಿನ್ ಅಲ್ಲಿ ಅಂತ. ಅಂಡ್ ಆಗ ನಮ್ಮ ಕೆವಿನ್ ಓಯನ್ಸ್ ಅವರು, ಇಲ್ಲ ನನಗೆ ಅರ್ಹತೆ ಇಲ್ಲ, ನಾನು ಆ ಒಂದು ಚಾಂಪಿಯನ್ಶಿಪ್ ಮ್ಯಾಚ್ ನ ಅರ್ನ್ ಮಾಡಬೇಕು ಅಂತ ನಮ್ಮ ಕೆವಿನ್ ಓಯನ್ಸ್ ಅವರು ಹೇಳ್ತಾ ಇರ್ತಾರೆ. ಅಂಡ್ ಅದಕ್ಕೆ ನಮ್ಮ ನಿಕ್ ಆಲ್ಡಿಸ್ ಅವರು, ಓಕೆ ನಾನು ಬೆಟರ್ ಅಪೋನೆಂಟ್ ನ ಹುಡುಕ್ತಾ ಇದ್ದೀನಿ, ನಾನು ರೋಮನ್ ರೈನ್ಸ್ ಅವರ ಜೊತೆ ಕೂಡ ಮಾತಾಡಿ ನೋಡ್ತೀನಿ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಕೆವಿನ್ ಓಯನ್ಸ್ ಅವರು, ಏನು ರೋಮನ್ ರೈನ್ಸ್ ಅವರಿಗೆ ಮತ್ತೊಮ್ಮೆ ನೀನು ಚಾಂಪಿಯನ್ಶಿಪ್ ಆಪರ್ಚುನಿಟಿನ ಕೊಡ್ತಾ ಇದೀಯಾ, ನಾನೇನೋ ಡಿಸರ್ವಿಂಗ್ ಅಲ್ಲ, ಬಟ್ ರೋಮನ್ ರೈನ್ಸ್ ಅವರು ಯಾವ ರೀತಿ ಡಿಸರ್ವಿಂಗ್ ಆಗ್ತಾರೆ, ನನಗೆ ಗೊತ್ತು ಅವರು 4 ವರ್ಷದಿಂದ ಚಾಂಪಿಯನ್ ಆಗಿದ್ದಾರೆ ಅಂತ, ಬಟ್ ಅವನು ಯಾವಾಗಲೂ ಕೂಡ ತನ್ನ ಚಾಂಪಿಯನ್ಶಿಪ್ ನ ಹೆಲ್ಪ್ ಇಂದ ಡಿಫೆಂಡ್ ಮಾಡಿದ್ದಾನೆ ಹೊರತು ಸ್ವಂತವಾಗಿ ಡಿಫೆಂಡ್ ಮಾಡೇ ಇಲ್ಲ. ನಿನಗೇನಾದ್ರೂ ಆ ಒಂದು ಚಾಂಪಿಯನ್ಶಿಪ್ ಗೆ ಒಬ್ಬ ಅರ್ಹ ವ್ಯಕ್ತಿ ಬೇಕು ಅಂದ್ರೆ ಹೋಗಿ ಲಾಕರ್ ರೂಮ್ ಅಲ್ಲಿ ಹುಡುಕು, ರೋಮನ್ ರೈನ್ಸ್ ಗಿಂತ ಅರ್ಹ ವ್ಯಕ್ತಿಗಳು ತುಂಬಾ ಜನ ಇದ್ದಾರೆ ಅಂತ ನಮ್ಮ ಕೆವಿನ್ ಓಯನ್ಸ್ ಅವರು ನಿಕ್ ಆಲ್ಡಿಸ್ ಅವ್ರಿಗೆ ಹೇಳ್ತಾರೆ. ಅಂಡ್ ಆಗ ನಮ್ಮ ನಿಕ್ ಆಲ್ಡಿಸ್ ಅವರು, ನಾನು ಹೋಗಿ ಲಾಕರ್ ರೂಮ್ ಅಲ್ಲಿ ಹುಡ್ಕೋದೇನ್ ಬೇಕಾಗಿಲ್ಲ, ನನ್ನ ಕಣ್ ಮುಂದೆನೆ ಇದ್ದಾನೆ. ಸೊ ಕೆವಿನ್ ಓಯನ್ಸ್, ನಿನ್ನ ಹಾಗೆ ಕೋಡಿ ರೋಡ್ಸ್ ಅವರ ಮ್ಯಾಚ್ ನ ನಾನು ಬ್ಯಾಶ್ ಇನ್ ಬರ್ಲಿನ್ಗೆ ಬುಕ್ ಮಾಡ್ತಾ ಇದ್ದೀನಿ ಅಂತ ಅಫಿಷಿಯಲ್ ಆಗಿ ನಮ್ಮ ನಿಕ್ ಆಲ್ಡಿಸ್ ಅವರು ಕೂಡ ಅನೌನ್ಸ್ ಮಾಡ್ತಾರೆ. ನಿಜವಾಗ್ಲೂ ಗೈಸ್ ಯಾವ ರೀತಿ ಇದೆ ಸ್ಟೋರಿ ನೀವು ನೋಡ್ತಾ ಇರಬಹುದು. ನಮ್ಮ ಕೆವಿನ್ ಓಯನ್ಸ್ ಅವರು ಬೇಡ್ಕೋತಾ ಇದ್ದಾರೆ, ನನಗೆ ಚಾಂಪಿಯನ್ಶಿಪ್ ಮ್ಯಾಚ್ ಬೇಡ, ನಾನು ಅದನ್ನ ಅರ್ನ್ ಮಾಡಬೇಕು ಅಂತ. ಆದ್ರೂ ಕೂಡ ನಮ್ಮ ಕೋಡಿ ರೋಡ್ಸ್ ಹಾಗೆ ನಿಕ್ ಆಲ್ಡಿಸ್ ಅವರು ಸೇರ್ಕೊಂಡು, ನಾನು ನಿಮಗೆ ಚಾಂಪಿಯನ್ಶಿಪ್ ಮ್ಯಾಚ್ ನ ಕೊಡ್ತೀನಿ ಅಂತ ಕೂತ್ಕೊಂಡಿದ್ದಾರೆ. ನಿಜವಾಗ್ಲೂ ಒಂದು ಕಾಲ ಇತ್ತು ಚಾಲೆಂಜರು ಬಂದು ಚಾಂಪಿಯನ್ನ ಬೇಡ್ಕೋಬೇಕಾಗಿತ್ತು, ಬಟ್ ಈಗ ಚಾಂಪಿಯನ್ನೇ ಹೋಗಿ ಚಾಲೆಂಜರ್ ಹತ್ರ ಬೇಡ್ಕೋತಾ ಇದ್ದಾನೆ. ಯಪ್ಪ ಎಂತ ಚಾಂಪಿಯನ್, ನನಗೆ ತಲೆ ಕೆಟ್ಟೋಯ್ತು ಒಂದು ಸ್ಟೋರಿನ ನೋಡಿ. ಓವರಾಲ್ ಸ್ಮ್ಯಾಕ್ ಡೌನ್ ಓಪನಿಂಗು ಚೆನ್ನಾಗೇ ಆಗಿತ್ತು. ಇದಾದ್ಮೇಲೆ ನಮಗೆ WWE ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ನಂಬರ್ 1 ಕಂಟೆಂಡರ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಆಸ್ಟಿನ್ ಥಿಯರಿ ಹಾಗೆ ಗ್ರೇಸನ್ ವಾಲರ್ ವರ್ಸಸ್ ನಮ್ಮ ಸ್ಟ್ರೀಟ್ ಪ್ರಾಫಿಟ್ ಅವರ ನಡುವೆ ಮ್ಯಾಚ್ ಕೂಡ ಚೆನ್ನಾಗಿತ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸ್ಟ್ರೀಟ್ ಪ್ರಾಫಿಟ್ ಅವರು ವಿನ್ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ಜೇಡ್ ಕಾರ್ಗಿಲ್ ಹಾಗೆ ಆಲ್ಬಾ ಫ್ಲೇಯರ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಮ್ಯಾಚ್ ಡಿಸೆಂಟ್ ಆಗಿತ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜೇಡ್ ಕಾರ್ಗಿಲ್ ಅವರು ವಿನ್ ಆಗಿದ್ದಾರೆ. ನಮ್ಮ ಜೇಡ್ ಕಾರ್ಗಿಲ್ ಅವರು ವಿನ್ ಆದ್ಮೇಲೆ ನಮ್ಮ ಬ್ಲೇಯರ್ ಡೆವನ್ ಪೋರ್ಟ್ ಅವರು ಬಂದ್ಬಿಟ್ಟು ಜೇಡ್ ಕಾರ್ಗಿಲ್ ಹಾಗೆ ಬಿಯಾಂಕಾ ಬ್ಲೇಯರ್ ಇವರೆಲ್ಲರ ಮೇಲೂ ಕೂಡ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅವ್ರ ಜೊತೆಗೆ ನಮ್ಮ ಆಲ್ಬಾ ಹಾಗೆ ಐಸ್ಲಾ ಅವರು ಕೂಡ ಜಾಯ್ನ್ ಆಗ್ತಾರೆ. ಅಂಡ್ ಇಲ್ಲಿ 3-on-2 ಸಿಚುಯೇಷನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇಲ್ಲಿ ನಮ್ಮ ಬಿಯಾಂಕಾ ಬ್ಲೇಯರ್ ಹಾಗೆ ಜೇಡ್ ಕಾರ್ಗಿಲ್ ಅವ್ರನ್ನ ಜಾಯ್ನ್ ಆಗೋದಕ್ಕೆ ನಮಗೆ ನಯೋಮಿ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಸ್ಟೋರಿನೂ ಕೂಡ WWE ಅವರು ಜೊತೆಗೆ ಸಾಗಿಸ್ತಾ ಇದ್ದಾರೆ. ಇದಾದ್ಮೇಲೆ ನಮಗೆ ಎಲೆನೈಟ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಎಲೆನೈಟ್ ಅವರು ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ನ ಇಟ್ಕೊಂಡು ಬರ್ತಾರೆ. ಲಿಟರಲಿ ಸಖತ್ತಾಗಿರುತ್ತೆ. ಅವ್ರ ಸೊಂಟಕ್ಕೆಲ್ಲ ಹಾಕೊಂಡು ನಿಂತ್ಕೊಂಡಿರ್ತಾರೆ. ಅದು ನೋಡೋದಕ್ಕೆ ಒಳ್ಳೆ ಹೆಮ್ಮೆ ಆಗ್ತಾ ಇರುತ್ತೆ. ಒಂದ್ ಕಡೆ ನಮ್ಮ ಕೋಡಿ ರೋಡ್ಸ್ ಅವರು ಇದ್ದಾರೆ, ಚಾಂಪಿಯನ್ಶಿಪ್ ನ ಇಟ್ಕೊಳ್ಳೋದಕ್ಕೆ ಬರೋದಿಲ್ಲ. ಸೊ ನಮ್ಮ ಎಲೆನೈಟ್ ಅವರು ಬರ್ತಾರೆ. ಅಂಡ್ ನಾನು ಲೋಗನ್ ಪಾಲ್ ಅವ್ರನ್ನ ಅವನ ಹೋಮ್ ಗ್ರೌಂಡ್ ಅಲ್ಲೇ ಸೋಲ್ಸಿ ಚಾಂಪಿಯನ್ ಆದೆ, ಸೊ ನನ್ನ ಮಾತನ್ನ ಉಳಿಸ್ಕೊಂಡಿದ್ದೀನಿ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ಅಲ್ಲಿಗೆ ನಮ್ಮ ಎಸ್ಕೋಬರ್ ಅವರು ಬರ್ತಾರೆ. ಇವರ ನಡುವೆ ಒಂದು ಪ್ರೋಮೋ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಸಡನ್ ಆಗಿ ಅಲ್ಲಿಗೆ ನಮ್ಮ ಆಂಡ್ರಾದೆ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ. ಸೊ ಇಲ್ಲಿ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಒಂದು ನಂಬರ್ 1 ಕಂಟೆಂಡರ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸಾಂತಾಸ್ ಎಸ್ಕೋಬರ್ ಅವರು ವಿನ್ ಆಗಿದ್ದಾರೆ ಅಂತಾನೆ ಹೇಳ್ಬಹುದು. ಸೊ ನಮ್ಮ ಆಂಡ್ರಾದೆ ಅವರ ಟೈಟ್ಸ್ ನ ಇಟ್ಕೊಂಡು ರೋಲ್ ಅಪ್ ಮಾಡಿ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸಾಂತಾಸ್ ಎಸ್ಕೋಬರ್ ಅವರು ವಿನ್ ಆಗಿದ್ದಾರೆ. ಲಿಟರಲಿ ಆಂಡ್ರಾದೆ ಅವರು ಗೆದ್ದಿದ್ರೆ ಮ್ಯಾಚ್ ನ ನೋಡೋದಕ್ಕೆ ಇನ್ನೂ ಕೂಡ ಚೆನ್ನಾಗಿ, ಬಟ್ ನಮ್ಮ ಸಾಂತಾಸ್ ಎಸ್ಕೋಬರ್ ಅವ್ರಿಗೂ ಕೂಡ WWE ಅವರು ಒಂದು ಬಿಗ್ ಆಪರ್ಚುನಿಟಿನ ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಇದಾದ್ಮೇಲೆ ನಮಗೆ DIY ಹಾಗೆ ಪ್ರಿಟಿ ಡೆಡ್ಲಿ ಅವರ ನಡುವೆ ಕೂಡ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಒಂದು ನಂಬರ್ 1 ಕಂಟೆಂಡರ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಮ್ಯಾಚ್ ಕೂಡ ಡಿಸೆಂಟ್ ಆಗಿತ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ DIY ಅವರು ವಿನ್ ಆಗಿದ್ದಾರೆ. ಅಂಡ್ ನೆಕ್ಸ್ಟ್ ರೌಂಡ್ ಗೆ ಕ್ವಾಲಿಫೈ ಕೂಡ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಬ್ಲಡ್ ಲೈನ್ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಟಾಮಾಟೋಂಗಾ ಅವರು ಸೋಲೋ ಸಿಕೋವ್ ಅವರ ಬಳಿ ಬಂದ್ಬಿಟ್ಟು ರೋಮನ್ ರೈನ್ಸ್ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಸಿಗ್ಲಿಲ್ಲ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಸೋಲೋ ಸಿಕೋವ್ ಅವರು, ಹೌದಾ ಸಿಗ್ಲಿಲ್ವಾ, ನಾನು ಅವನ್ನ ಕರೆಸ್ತೀನಿ ಅಂತ ಸೋಲೋ ಸಿಕೋವಾ, ಟಾಮಾಟೋಂಗಾ ಹಾಗೆ ಟೋಂಗಾಲೋವಾ ಇವ್ರು 3 ಜನನು ಕೂಡ ರಿಂಗಿಗೆ ಬರ್ತಾರೆ. ಅಂಡ್ ಇಡೀ ಕ್ರೌಡು ಬೂ ಮಾಡ್ತಾ ಇರುತ್ತೆ. ನಮ್ಮ ಸೋಲೋ ಸಿಕೋವಾ ಅವರು ಹೇಳ್ತಾರೆ ಅಕ್ನಾಲೇಜ್ ಮೀ ಅಂತ, ಬಟ್ ಇಡೀ ಕ್ರೌಡು ವಿ ವಾಂಟ್ ರೋಮನ್ ಅನ್ನೋ ಒಂದು ಚಾನ್ಸ್ ನ ಮಾಡ್ತಾ ಇರುತ್ತೆ. ಅಂಡ್ ಆಗ ನಮ್ಮ ಸೋಲೋ ಸಿಕೋವಾ ಅವರು ಹೇಳ್ತಾರೆ, ರೋಮನ್ ರೈನ್ಸ್ ನೀನ್ ನೋಟಿಸ್ ಮಾಡಿರ್ಬಹುದು, ಈಗ ನಾನು ಟ್ರೈಬಲ್ ಚೀಫ್, ಸೊ ನಿನಗೇನಾದ್ರೂ ಈ ಒಂದು ಪದವಿ ಬೇಕು ಅಂದ್ರೆ, ನಿನಗೇನಾದ್ರೂ ನನ್ನ ಕೈಲಿರ್ತಕ್ಕಂತಹ ಊಲಾ ಫಾಲಾ ಬೇಕು ಅಂದ್ರೆ ನೀನು ಬರಬಹುದು, ನನ್ನಿಂದ ಇದನ್ನ ತಗೊಳ್ಬಹುದು ಅಂತ ನಮ್ಮ ಸೋಲೋ ಸಿಕೋವ್ ಅವರು ಅಫಿಷಿಯಲ್ ಆಗಿ ರೋಮನ್ ರೈನ್ಸ್ ಅವ್ರನ್ನ ಕರೀತಾರೆ. ಅಂಡ್ ನಮಗೆ ರೋಮನ್ ರೈನ್ಸ್ ಅವರ ಥೀಮ್ ಸಾಂಗ್ ಕೂಡ ಕೇಳೋದಕ್ಕೆ ಸಿಗುತ್ತೆ. ಇಡೀ ಕ್ರೌಡ್ ತನ್ನ ಹ್ಯಾಂಡ್ ನ ರೈಸ್ ಮಾಡಿರ್ತಾರೆ, ವಿ ದ ಒನ್ ಅಂತ. ಅಂಡ್ ರೋಮನ್ ರೈನ್ಸ್ ಅವರು ಕೂಡ ಬರ್ತಾರೆ. ಎಲ್ಲರೂ ಕೂಡ ಸಖತ್ತು ಚಾನ್ಸ್ ಮಾಡ್ತಾ ಇರ್ತಾರೆ. OTC ಚಾನ್ಸ್ ಗಳು ಕೂಡ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ರೋಮನ್ ರೈನ್ಸ್ ಅವರು ಬರ್ತಾ ಇರ್ತಾರೆ. ನಮ್ಮ ಸೋಲೋ ಸಿಕೋವ್ ಅವರು ಟಾಮಾಟೋಂಗಾ ಹಾಗೆ ಟೋಂಗಾಲೋವಾ ಅವ್ರನ್ನ ರೋಮನ್ ರೈನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಕಳಿಸ್ತಾರೆ. ಬಟ್ ಇಲ್ಲಿ ಉಲ್ಟಾ ರೋಮನ್ ರೈನ್ಸ್ ಅವರೇ ಇವರು
ಅವರಿಬ್ರು ಮೇಲೂ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ. ಈ ಒಂದು ಸ್ಟೀಲ್ ಸ್ಟೆಪ್ನು ಕೂಡ ತಗೊಂಡು ಟಮಟೊಂಗ ಹಾಗೆ ಟೊಂಗಲವ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇಡೀ ಕ್ರೌಡ್ ಉಚ್ಚೆದ್ದು ಕುಣಿತಾ ಇರುತ್ತೆ. ಅಂಡ್ ನಮ್ಮ ರೋಮನ್ ರೈನ್ಸ್ ಅವರು ರಿಂಗ್ ಮೇಲ್ಗಡೆ ಬರ್ತಾರೆ. ಸೋಲೋ ಹಾಗೆ ರೋಮನ್ ರೈನ್ಸ್ ಅವರು ಪಂಚಸ್ ಗಳ ಎಕ್ಸ್ಚೇಂಜ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ನಮ್ಮ ರೋಮನ್ ರೈನ್ಸ್ ಅವರು ಸೋಲೋ ಸಿಕೋವಾ ಅವರಿಗೆ ಒಂದು ಸೂಪರ್ಮನ್ ಪಂಚ್ ನ ಹಾಕಿ ಸ್ಪಿಯರ್ ಗೆ ರೆಡಿ ಆಗ್ತಾ ಇರ್ತಾರೆ. ನಿಜವಾಗ್ಲೂ ಅವರು ಸ್ಪಿಯರ್ ಹಾಕೋದಕ್ಕಿಂತ ಮುಂಚೆ ಊವಾ ಅಂತ ಕಿರುತ್ತಾರಲ್ಲ, ಆಗ ಕ್ರೌಡು ಕೂಡ ಅವ್ರ ಜೊತೆ ಸೇರ್ಕೊಂಡು ಕಿರ್ಚುತ್ತೆ. ಗಾಯ್ಸ್ ಎಷ್ಟು ಲೌಡ್ ಇತ್ತು ಅಂದ್ರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂಡ್ ನಮ್ಮ ರೋಮನ್ ರೈನ್ಸ್ ಅವರು ಇನ್ನೇನು ಸ್ಪಿಯರ್ ಹಾಕ್ಬೇಕು ಅಷ್ಟೊತ್ತಿಗೆ ನಮ್ಮ ಟಮಟೊಂಗ ಅವರು ಸೋಲೋ ಸಿಕೋವಾ ಅವ್ರನ್ನ ರಿಂಗ್ ಇಂದ ಕೆಳಗಡೆ ಎಳ್ಕೊಬಿಡ್ತಾರೆ. ಅಂಡ್ ನಮ್ಮ ರೋಮನ್ ರೈನ್ಸ್ ಅವರು ನಿಧಾನಕ್ಕೆ ಹೂಲಾಫಾಲ ಹತ್ರ ಬಂದ್ಬಿಟ್ಟು ಆ ಒಂದು ಹೂಲಾಫಾಲ ನೆಕ್ಲೆಸ್ ನ ಕೈಯಲ್ಲಿ ಇಟ್ಕೋತಾರೆ. ಸಡನ್ ಆಗಿ ಹಿಂದೆಯಿಂದ ನಮ್ಮ ಟಮಟೊಂಗ ಹಾಗೆ ಟೊಂಗಲವ್ ಅವರು ರೋಮನ್ ರೈನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಹೂಲಾಫಾಲ ನೆಕ್ಲೆಸ್ ನ ಸೋಲೋ ಸಿಕೋವಾ ಅವರಿಗೆ ಕೊಡ್ತಾರೆ. ಅಂಡ್ ಇಲ್ಲಿ ಅಟ್ಯಾಕ್ ನ ಇನ್ನೂ ಕೂಡ ನಮ್ಮ ಟಮಟೊಂಗ ಹಾಗೆ ಟೊಂಗಲವ್ ಅವರು ಮಾಡ್ತಾನೆ ಇರ್ತಾರೆ. ಬಟ್ ನಮ್ಮ ರೋಮನ್ ರೈನ್ಸ್ ಅವರು ಕಮ್ ಬ್ಯಾಕ್ ಮಾಡ್ತಾರೆ. ಟಮಟೊಂಗ ಹಾಗೆ ಟೊಂಗಲವ್ ಇಬ್ರಿಗೂ ಕೂಡ ಒಂದೊಂದು ಸೂಪರ್ ಮೆನ್ ಪಂಚ್ ನ ಹೊಡಿತಾರೆ. ಕೆಳಗಡೆ ಕೂತ್ಕೊಂಡು ಇದನ್ನೆಲ್ಲದನ್ನು ಕೂಡ ನಮ್ಮ ಸೋಲೋ ಸಿಕೋವಾ ಅವರು ನೋಡ್ತಾ ಇರ್ತಾರೆ. ಅಂಡ್ ಅದಾದ್ಮೇಲೆ ನಮ್ಮ ಟೊಂಗಲವ್ ಅವರಿಗೆ ರೋಮನ್ ರೈನ್ಸ್ ಅವರು ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡ್ತಾರೆ. ರಿಂಗ್ ಇಂದ ಕೆಳಗಡೆ ಇಳಿತಾರೆ. ನಮ್ಮ ಟಮಟೊಂಗ ಅವರು ಬೆರಿಕೇಡ್ ಹತ್ರ ಇರ್ತಾರೆ. ಅಂಡ್ ಬೆರಿಕೇಡ್ ಥ್ರೂ ಇನ್ನ ಒಂದು ಸ್ಪಿಯರ್ ನ ನಮ್ಮ ರೋಮನ್ ರೈನ್ಸ್ ಅವರು ಟಮಟೊಂಗ ಅವ್ರಿಗೂ ಕೂಡ ಕನೆಕ್ಟ್ ಮಾಡ್ತಾರೆ. ಇಷ್ಟಕ್ಕೆ ನಿಲ್ಸೋದಿಲ್ಲ ಗಾಯ್ಸ್, ಅವರು ಚೇರ್ ನ ತಗೊಂಡು ಚೇರ್ ಅಲ್ಲೂ ಕೂಡ ಬ್ರೂಟಲ್ ಆಗಿ ನಮ್ಮ ಟಮಟೊಂಗ ಅವರಿಗೆ ಅಟ್ಯಾಕ್ ಮಾಡ್ತಾರೆ. ರಿಂಗ್ ಮೇಲ್ಗಡೆ ಬರ್ತಾರೆ. ಸ್ಟೇಜ್ ಹತ್ರ ನಿಂತ್ಕೊಂಡು ನಮ್ಮ ಸೋಲೋ ಸಿಕೋವಾ ಅವರು ಟ್ರಾಶ್ ಟಾಕ್ ನ ಮಾಡ್ತಾ ಇರ್ತಾರೆ ರೋಮನ್ ರೈನ್ಸ್ ಅವರಿಗೆ. ನೀನು ಈ ಒಂದು ನೆಕ್ಲೆಸ್ ಬೇಕು ಅಂದ್ರೆ ಬಂದು ನನ್ನಿಂದ ಕಿತ್ಕೋಬೇಕು, ನಾನೇ ಈಗ ಟ್ರೈಬಲ್ ಚೀಫ್ ಅಂತ ಮಾತಾಡ್ತಾ ಇರ್ತಾರೆ. ಅದನ್ನ ನೋಡಿ ನಮ್ಮ ರೋಮನ್ ರೈನ್ಸ್ ಅವರು ಟೊಂಗಲವ್ ಅವರಿಗೆ ಚೇರ್ ಅಲ್ಲಿ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಿ ಇದು ನನ್ನ ರಿಂಗು, ಇದು ನನ್ನ ಶೋ ಅಂತ ಒಂದು ವಾರ್ನಿಂಗ್ ನ ಕೂಡ ಕೊಟ್ಟಿದ್ದಾರೆ. ಲಿಟರಲಿ ಗೈಸ್ ಸಖತ್ತಾಗಿತ್ತು. ನಾನಂತೂ ಮೇನ್ ಇವೆಂಟ್ ನ ಸಖತ್ತಾಗಿ ಎಂಜಾಯ್ ಮಾಡಿದೆ. ಇನ್ನು ಕೂಡ ಡಬ್ಲ್ಯೂ ಅವರು ಬ್ರೂಟಲ್ ಆಗಿ ತೋರಿಸಬಹುದಾಗಿತ್ತು. ಬಟ್ ಇಲ್ಲಿ 3-on-1 ಆದ್ರೂ ಕೂಡ ರೋಮನ್ ರೈನ್ಸ್ ಅವ್ರನ್ನ ಡಬ್ಲ್ಯೂ ಅವರು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ತೋರಿಸಿದ್ದಾರೆ. ಅಂಡ್ ನಮ್ಮ ರೋಮನ್ ರೈನ್ಸ್ ಅವರು ಬಂದ್ ಕೂಡಲೇ ವಾರ್ನಿಂಗ್ ನ ಕೊಟ್ಟಾಗಿದೆ, ಇದು ನನ್ನ ಶೋ, ನಾನೇ ಇಲ್ಲಿ ಒರಿಜಿನಲ್ ಟ್ರೈಬಲ್ ಚೀಫ್ ಅಂತ. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅದೊಂದು. ಅಂಡ್ ಕ್ರೌಡ್ ಮಾತ್ರ ರೋಮನ್ ರೈನ್ಸ್ ಅವರಿಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದನ್ನ ನೋಡಿ ಇನ್ನೂ ಕೂಡ ಖುಷಿ ಆಗೋಯ್ತು. ನಿಮ್ಗೆ ಅನ್ನಿಸ್ತು ಇವತ್ತಿನ ಸ್ಮ್ಯಾಕ್ ಡೌನ್? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.